ಹಲೋ ಗೈಸ್, ತೆಗೆದ್ರೆ ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಜನ ಏನೇನೋ ಅರ್ಥ ಆಯ್ತಾ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವು ಆ ಥರ ಒಂದು ಸಣ್ಣ ಸಮಾಜ ಸೇವೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಏನಾದರೂ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ದುಡ್ಡು ಕಾಸಲ್ಲ ಹೇಳ್ತಿರೋದು, ಜಸ್ಟ್ ಚಾನಲ್ ಇದೆ, ಹೊಸ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಪ್ಯೂರ್ ಎಂಟರ್ಟೈನ್ಮೆಂಟ್ ಚಾನಲ್. ಅರ್ಥ ಆಯ್ತಾ? ಪ್ಯೂರ್ ಎಂಟರ್ಟೈನ್ಮೆಂಟ್ ಚಾನಲ್. ಅದೇ ರೀತಿ ಅದರಲ್ಲಿ ಒಂದು ಬಡವ್ರಿಗೆ ಯಾರಿಗಾದ್ರೂ ಕೈಲಾಗಿಲ್ಲ ಅಂದ್ರೆ ಅಂಥವ್ರಿಗೆ ಸಹಾಯ ಮಾಡುವಂತಹ ಒಂದು ಚಾನಲ್. ಅರ್ಥ ಆಯ್ತಾ? ಅಂಥವ್ರಿಗೆ ಸಹಾಯ ಮಾಡಬೇಕು ಅಂತಾನೆ ಚಾನಲ್ ಓಪನ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಗೇನಾದರೂ ಆಸಕ್ತಿ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಹೆಸರು ವರ್ಷಾಶ್ರೀ ಅಂತ. ನಿಮ್ಗೇನಾದರೂ ಆಸಕ್ತಿ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಬಹುದು. ಅರ್ಥ ಆಯ್ತಾ? ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡೋ ಥರ ಇದ್ರೆ ಜಸ್ಟ್ ಚಾನಲ್ ಹೆಸರು ಮೆನ್ಷನ್ ಮಾಡಿರ್ತೀನಿ ನೋಡಿ, ಲಿಂಕು ಸಹ ಹಾಕಿರ್ತೀನಿ. ದಯವಿಟ್ಟು ಜಸ್ಟ್ ಎಂಟರ್ಟೈನ್ಮೆಂಟ್. ಅರ್ಥ ಆಯ್ತಾ? ಏನೋ ಎಜುಕೇಶನ್ ಏನೂ ಇಲ್ಲ ಅದರಲ್ಲಿ, ಬಟ್ ಆದರೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಥ್ರಿಲ್ಲಿಂಗು, ಟಾಸ್ಕು ಅಂದರೆ ಒಂದು ಸಿಚುವೇಶನ್ಸ್ಗಳು ಫೇಸ್ ಮಾಡುವಂಥ ಒಂದು ವಿಡಿಯೋಸ್ಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಬಲ್ಲೆ. ಅರ್ಥ ಆಯ್ತಾ? ಸಿಕ್ಕಾಪಟ್ಟೆ ಕ್ಯಾಟಗರಿ ಅಥವಾ ಸಹಾಯ ಮಾಡೋದಾಗಿರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅಥವಾ ಥ್ರಿಲ್ಲಿಂಗ್ ವಿಡಿಯೋಸ್ ಆಗಿರ್ಬೋದು, ನಿಮಗೆ ಖುಷಿ ಕೊಡುವಂಥ ಒಂದು ವಿಡಿಯೋಸ್ ಆಗಿರ್ಬೋದು. ಈ ಥರ ಒಂದು ವಿಡಿಯೋಸ್ಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ಅರ್ಥ ಆಯ್ತಾ? ಹೊಸ ಚಾನಲ್ಲು ನಾವೇ ಒಂದು ಶುರು ಮಾಡ್ತಾ ಇದ್ದೀವಿ. ಈ ಚಾನಲಲ್ಲಿ ನಾನು ಒಬ್ಬನೇ ವರ್ಕ್ ಮಾಡ್ತಿದ್ರೆ ಆ ಚಾನಲಲ್ಲಿ ಟೀಮ್ ವರ್ಕ್ ಇದೆ. ಅರ್ಥ ಆಯ್ತಾ? ಒಂದು 6-7 ಜನ ಹುಡುಗರು ಸೇರಿಕೊಂಡು ರನ್ ಮಾಡ್ತಾ ಇದ್ದೀವಿ ಚಾನಲ್. ಈಗ ಹೊಸ ಚಾನಲ್ ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಮೆನ್ಷನ್ ಮಾಡಿರ್ತೀನಿ ಆ ಚಾನಲ್ದು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ. ಅರ್ಥ ಆಯ್ತಾ? ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಇನ್ನೇನೇನೋ ಒಂದು ಗ್ಯಾರಂಟಿಗಳಾಗಿರ್ಬೋದು, ಎಲ್ಲ ಒಂದು ಸೌಲಭ್ಯಗಳು ಸಿಗ್ತಾ ಹೋಗ್ತಿದೆ. ಅರ್ಥ ಆಯ್ತಾ? ರೇಷನ್ ಕಾರ್ಡ್ ಮಾತ್ರ ಅರ್ಜಿ ಸಲ್ಲಿಸಬಹುದು ಅಷ್ಟೇ, ಬಟ್ ಆದ್ರೆ ಅಪ್ರೂವಲ್ ಮಾತ್ರ ಆಗ್ತಿಲ್ಲ. ಅರ್ಥ ಆಯ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ಚರ್ಚೆ ಮಾಡ್ತಾ ಹೋಗೋಣ. ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ. ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ವಿಡಿಯೋ. ಅರ್ಥ ಆಯ್ತಾ? ಚಿತ್ರ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಎಲೆಕ್ಷನ್ ಕೌಂಟಿಂಗ್ ಬರ್ತಿದೆ. ಸುಮಾರು ನೆಕ್ಸ್ಟ್ ತಿಂಗಳು 4ನೇ ತಾರೀಕು ಎಲೆಕ್ಷನ್ ಕೌಂಟಿಂಗ್ ಇದೆ. ಅರ್ಥ ಆಯ್ತಾ? ಕೌಂಟಿಂಗ್ ಮುಗಿದ ಮೇಲೆ ಅಕಸ್ಮಾತ್ ಏನಾದ್ರು ಕಾಂಗ್ರೆಸ್ ಸರ್ಕಾರ ಬರ್ದೇ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಈ 5 ಗ್ಯಾರಂಟಿಗಳನ್ನ ಏನಾದ್ರು ತೆಗಿತಾರ ಅಥವಾ ಮುಂದುವರಿಸ್ತಾರ? ನನಗೆ ಅನ್ಸಿರೋ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲಾ ಸ್ಟೇಜ್ ಒಂದು ಭಾಷಣ ಮಾಡಬೇಕಾದ್ರೆ ಮುಂಚೆಲ್ಲ ಒಂದು ಭಾಷಣಗಳಲ್ಲಿ ಹೇಳಿದ್ದಾರೆ. ಅರ್ಥ ಆಯ್ತಾ? ಬ್ಲಾಕ್ ಮೇಲೆ ಮಾಡೋ ರೀತಿ ಹೇಳಿದ್ದಾರೆ. ಬಟ್ ಆದ್ರೆ ಈ ಸರಿ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾದ್ರು ಕಾಂಗ್ರೆಸ್ ಬಂದ್ರೆ ನಾವು ಖಂಡಿತವಾಗ್ಲೂ ಸಹ ಗ್ಯಾರಂಟಿಗಳನ್ನ ಮುಂದುವರಿಸ್ತೀವಿ. ಅಕಸ್ಮಾತ್ ಕಾಂಗ್ರೆಸ್ ಬಂದಿಲ್ಲ ಅಂದ್ರೆ ರದ್ದು ಮಾಡ್ತೀವಿ ಎಲ್ಲ ಅಂತ ತಿಳಿಸ್ಕೊಟ್ಟಿದ್ರು ಅವಾಗ. ಬಟ್ ಆದ್ರೆ ಈಗಿನ ಕ್ಷಣಕ್ಕೂ ಚೇಂಜ್ ಆಗುತ್ತೆ ಈ ರಾಜಕೀಯ ಅನ್ನೋದು ಇದೇ ತರ. ಅರ್ಥ ಆಯ್ತಾ? ಕೆಲವೊಂದ್ಸರಿ ಅವರಿಬ್ರು ಕಿತ್ತಾಡ್ತಾರೆ. ಅರ್ಥ ಆಯ್ತಾ? ಗೊತ್ತಿಲ್ದಂಗೆ ಒಂದಾಗ್ಬಿಟ್ಟಿರ್ತಾರೆ ಗುರು. ಈ ತರ ಒಂದು ರಾಜಕೀಯ ಅಂದ್ರೆ ನಂಬಕ್ ಹೋಗ್ಬಾರ್ದು. ಈಗ ಜಗಳ ತಂದಿಕಕ್ಕೆ ಕಾಯ್ತಾ ಇರ್ತಾರೆ. ರಾಜಕೀಯ ಅಂದ್ರೇನೆ ಅದು ನಾವು ನಂಬ್ಕೋಬಾರದು. ಇದು ಒಂದು ಇದ್ರಲ್ಲಿ ಟ್ರಿಕ್ಸ್. ಅರ್ಥ ರಾಜಕೀಯದ ಟ್ರಿಕ್ಸೇ ಇದು. ಅರ್ಥ ಆಯ್ತಾ? ಏನು ಇಲ್ಲ ಬ್ಯಾಳೆಕಾಳು ಇದ್ರಲ್ಲಿ. ಅರ್ಥ ಆಯ್ತಾ? ನೀವೇನಾದ್ರೂ ಗೃಹಲಕ್ಷ್ಮಿ ಹಣ ನಿಮ್ಗೆ ಬರ್ತಿದ್ದು ಅಥವಾ ಬರ್ತಾ ಇಲ್ಲ ಅಂದ್ರೆ ದಯವಿಟ್ಟು 4ನೇ ತಾರೀಕು ವೆಯ್ಟ್ ಮಾಡಿ. ಇವರು ಎಷ್ಟರ ಮಟ್ಟಿಗೆ ಗೃಹಲಕ್ಷ್ಮಿ ಆಗಿರ್ಬೋದು, ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಕೊಡ್ತಾರೋ ಕೊಡೋದಿಲ್ಲೋ ಗೊತ್ತಿಲ್ಲ. ಬಟ್ ಆದ್ರೆ ನಿಮ್ಗೆ ಏನಾದ್ರು ಇನ್ನೂ ಹಣ ಬಂದಿಲ್ಲ ಅಂದ್ರೆ ಏನಾದ್ರು ಸಮಸ್ಯೆಗಳಿದ್ರೆ ವೆಯ್ಟ್ ಮಾಡಿ. 4ನೇ ತಾರೀಕು ಆದ್ಮೇಲೆ ಅವರು ಏನ್ ಡಿಸಿಷನ್ ತಗೊಳ್ತಾರೋ, ಕೊಡ್ತಾರೋ ಅಥವಾ ಬಿಡ್ತಾರೋ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವು ಸಹ ಅರ್ಜಿನ ಸಲ್ಲಿಸ್ಕೊಳ್ಳಿ. ಅರ್ಥ ಆಯ್ತಾ? ಆಗ್ತಾ ಇರೋರು, ಬರ್ದೇ ಇರೋರು. ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಅನ್ನ ಬಗ್ಗೆ ಯೋಜನೆ ಹಣನೂ ಸಹ ಬಂದಿಲ್ಲ. ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಅರ್ಥ ಆಯ್ತಾ? ಈ ತರ ಒಂದು ಸಮಸ್ಯೆಗಳು ಸಿಕ್ಕಾಪಟ್ಟೆ ಇರ್ತವೆ. ಏನೋ ಮಾಡೋದಕ್ಕೆ ಚಾನ್ಸ್ ಇಲ್ಲ, ಸಾಧ್ಯ ಆಗೋದಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನಿನ್ನೆ ರೇಷನ್ ಕಾರ್ಡ್ ತಿದ್ದುಪಡಿನೂ ಸಹ ಬಿಟ್ಟಿದ್ರು. ಬಟ್ ಆದ್ರೆ ನೋಟಿಸ್ ಕೊಟ್ಟಿರ್ಲಿಲ್ಲ. ನೋಟಿಸ್ ಕೊಡದೇ ಇರುವಂತಹ ಒಂದು ರೀಸನ್ಗೆ ಸರ್ವರ್ ಸಿಕ್ಕಾಪಟ್ಟಾಯಿತು. ಅರ್ಥ ಆಯ್ತಾ? ಸರ್ವರ್ ಚಿಂದ್ಯ ವರ್ಕ್ ಆಯಿತು. ಬಟ್ ಯಾವುದೇ ರೀತಿ ಒಂದು ಸರ್ವರ್ ಇಶ್ಯೂಗಳು ಆಗಿಲ್ಲ. ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ಬಿಟ್ಟಿರೋದೇ ಗೊತ್ತಿಲ್ಲ. ನನಗೆ ಸುಮಾರು ಒಂದು 4 ಗಂಟೆ ತನಕ ಬಿಟ್ಟಿದ್ರು. ಸ್ಟಾರ್ಟಿಂಗ್ ಟೈಮ್ ಯಾವಾಗೂ ಗೊತ್ತಿಲ್ಲ. ಬಟ್ ಆದರೆ 4 ಗಂಟೆ ತನಕಂತೂ ಖಂಡಿತ ಬಿಟ್ಟಿದ್ರು. ಅರ್ಥ ಆಯ್ತಾ? ನಿಮ್ಗೇನಾದರೂ ಅರ್ಜಿಯನ್ನು ಸಲ್ಲಿಸ್ಬೇಕು ಅಂದ್ಕೊಂಡಿದ್ರೆ ನಾನು ಒಂದು ಐಡಿಯಾವನ್ನು ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಆ ಐಡಿಯಾಗೆ ತಕ್ಕಂತೆ ನೀವು ವಿಸಿಟ್ ಮಾಡಿದ್ರೆ ನಿಮ್ಮ ಸೈಬರ್ ಸೆಂಟರ್ಗಳಿಗೆ, ನೀವು ಇನ್ನೊಂದ್ಸರಿ ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡೋದೇ ಬೇಡ. ನಿಮ್ಮ ರೇಷನ್ ಕಾರ್ಡ್ ಆರಾಮಾಗಿ ಮಾಡಿಕೊಡ್ತಾರೆ. ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಅರ್ಥ ಆಯ್ತಾ? ಯಾಕೆಂದ್ರೆ ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು ಮಾಡಿಸ್ಕೊಳ್ಬೇಕು ಅಂತ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಾ ಇರ್ತೀರಾ. ಒಂದು ದಿನ ಕೆಲಸ ಬಿಟ್ಟಿರ್ತೀರಾ,
ಹೋಗಿ ಸೈಬರ್ ಹತ್ರ ಕ್ಯೂನಲ್ಲಿ ನಿಂತ್ಕೊಳ್ತೀರಾ, ಅಲ್ಲೂ ಕೆಲಸ ಆಗಲ್ಲ, ಸರ್ವರ್ ಇರೋದಿಲ್ಲ, ಏನು ಮಾಡ್ತೀರಾ ಅವಾಗ ನೀವು? ಸುಮ್ಮನೆ ಟೈಮ್ ವೇಸ್ಟ್, ಅರ್ಥ ಆಯ್ತಾ? ಅವತ್ತಿನ ದಿನನೂ ವೇಸ್ಟು, ಅವತ್ತಿನ ಸಂಬಳನೂ ವೇಸ್ಟು ನಿಮಗೆ, ಅರ್ಥ ಆಯ್ತಾ? ಇದಕ್ಕೆಲ್ಲ ಒಂದು ಪರಿಹಾರ ಏನಪ್ಪ ಅಂದರೆ ನೀವೇನು ಮಾಡಬೇಕು, ಸಿಂಪಲಾಗಿ ಒಂದು ಸೆಟ್ ಜೆರಾಕ್ಸನ್ನು ತೊಗೊಳ್ಳಿ, ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅವ್ರ ಹತ್ರ ನಿಮ್ಮ ಫೋನ್ ನಂಬರ್ ಇಸ್ಕೊಳ್ಳಿ, ನಿಮ್ಮ ಫೋನ್ ನಂಬರು ಸಹ ಅವರು ಕೊಡಿ. ರೇಷನ್ ಕಾರ್ಡ್ ಬಿಟ್ಟಿದ ತಕ್ಷಣ ಸರ್ ನಮ್ಮದೇ ಫಸ್ಟ್ ಅಪ್ಲಿಕೇಶನ್ ಹಾಕ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ರಿಕ್ವೆಸ್ಟ್ ಮಾಡೋದ್ರಿಂದನೂ ಸಹ ಒಂದು 50 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ರಿಕ್ವೆಸ್ಟ್ ಮಾಡಿ ಅಮೌಂಟ್ ಅವ್ರದ್ದು ಏನಿದೆಯೋ ಅದು ಕ್ಲಿಯರ್ ಮಾಡಿಬಿಡಿ, ಅರ್ಥ ಆಯ್ತಾ? ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು, ಇಲ್ಲಾಂದರೆ ಬರೋಕ್ಕೆ ಹೇಳ್ತಾರೆ ಆ ಟೈಮ್ನಲ್ಲಿ ಬನ್ನಿ, ಬರೋಕ್ಕಾಗಿಲ್ಲ ಅಂದರೆ OTP ಮೂಲಕನೂ ಸಹ ಮಾಡಿಸ್ಕೊಳ್ಬಹುದು. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದರೆ ನೀವೆಲ್ಲೋ ಇರ್ತೀರ ಕೆಲಸದಲ್ಲಿ, ಹೊರಗಡೆ ದೂರ ಹೋಗಿರ್ತೀರ ಅಂತ ತಿಳ್ಕೊಳ್ಳಿ, ಇಮಿಡಿಯೇಟ್ಲಿ ರೇಷನ್ ಕಾರ್ಡ್ ಬಿಟ್ಟಿರ್ತಾರೆ, ಆ ಟೈಮ್ನಲ್ಲಿ ನೀವು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅರ್ಥ ಆಯ್ತಾ? ಈ ಥರ ಒಂದು ಸಿಚುವೇಶನ್ಗಳಿದ್ರೆ ನೀವೇನು ಮಾಡಬೇಕು ಅಂದರೆ ಸಿಂಪಲ್ ಆಗಿ ಒಂದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. OTP ಮೂಲಕನೇ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ವಲ್ಪ ರಿಸ್ಕ್ ಅನಿಸುತ್ತೆ ಸೈಬರ್ನವ್ರಿಗೆ, ಅರ್ಥ ಆಯ್ತಾ? ಬೇರೆಯವ್ರಿಗೇನು ರಿಸ್ಕ್ ಅನಿಸೋದಿಲ್ಲ, ಅರ್ಥ ಆಯ್ತಾ? ಈಸಿ ಪ್ರೊಸೆಸಿಂಗಲ್ಲಿ ಮುಗಿದು ಹೋಗುತ್ತೆ, ಅರ್ಥ ಆಯ್ತಾ? ಏನು ಸಮಸ್ಯೆಗಳಾಗೋದಿಲ್ಲ. ಸೊ ಅದ್ರ ರೀತಿ ಅನ್ನಭಾಗ್ಯ ಯೋಜನೆ ಬರದೇ ಇರೋರು ನೀವೆಲ್ಲ ಏನು ಮಾಡಬೇಕು ಅಂದರೆ ಸಿಂಪಲ್ ಟ್ರಿಕ್ಸ್, ಅರ್ಥ ಆಯ್ತಾ? ಏನೂ ಇಲ್ಲ ಇದರಲ್ಲಿ. ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ, ಅನ್ನಭಾಗ್ಯ ಯೋಜನೆ ಹಣ ಬರಬೇಕು ಅಂದರೆ ಮಂತ್ಲಿ ನೀವು ಎಂಬೆಡ್ ಕೊಡಬೇಕು. ರೇಷನ್ ಯಾವ ರೀತಿ ತಗೊಳ್ತೀರೋ ಆ ರೀತಿ ರೇಷನ್ ತೊಗೊಂಡಾಗ ನಿಮಗೂ ಸ್ವಲ್ಪ ಹಣ ಏನಿದೆ ಅದು ಬರುತ್ತೆ, ಅರ್ಥ ಆಯ್ತಾ? ನೀವೇನೋ ರೇಷನ್ ತೊಗೊಳ್ದೇನೆ ಹಣ ಬರಬೇಕು ಅಂದರೆ ಖಂಡಿತವಾಗ್ಲೂ ಬರೋದಿಲ್ಲ, ಅದು ಚಾನ್ಸೇ ಇಲ್ಲ, ಅರ್ಥ ಆಯ್ತಾ? ಯಾಕೆ ಅಂದರೆ ಎಲ್ಲ ಕರೆಕ್ಟಾಗಿದ್ರೇ ಹಣ ಹಾಕಲ್ಲ, ಇನ್ನು ಅದೊಂದು ಮಿಸ್ ಮಾಡಿಬಿಟ್ರೆ ನಿಮ್ಗೆ ಹಣ ಹಾಕ್ಬಿಡ್ತಾರ. ಇದನ್ನು ದಯವಿಟ್ಟು ಯೋಚನೆ ಮಾಡಿ, ಅರ್ಥ ಆಯ್ತಾ? ನಾನು ಯಾವುದೇ ಥರದ ಒಂದು ಪೊಲಿಟಿಕಲ್ ಪರವಾಗಿ ಮಾತಾಡ್ತಿಲ್ಲ, ಪೊಲಿಟಿಕಲ್ ವಿರುದ್ಧವಾಗಿ ಮಾತಾಡ್ತಿಲ್ಲ. ನಮ್ಮ ಜನರ ಪರವಾಗಿ, ನಮ್ಮ ಜನರ ಒಂದು ಹಿತಾಸಕ್ತಿಗಳ ಆ ಒಂದು ಆಲೋಚನೆಗಳನ್ನ ಇಟ್ಕೊಂಡು, ನಮ್ಮ ಜನರ ಹಿತಾಸಕ್ತಿಯ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇ. ಜನರಿಗೆ ಅನುಕೂಲ ಆಗಬೇಕು ಗುರು, ಅಷ್ಟೇನೇನು ಇಲ್ಲ ಇದರಲ್ಲಿ, ಅರ್ಥ ಆಯ್ತಾ? ಜನರು ಸುತ್ತಾಡ್ದೇನೆ ಅಲ್ದಾಡ್ದೇ ಮಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಡಿಬೇಕು ಅಂತ ನನ್ನ ಊಹೆ, ಅಷ್ಟೇನೇನು ಇಲ್ಲ, ಅರ್ಥ ಆಯ್ತಾ? ನಿಮಗೇನಾದರೂ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಬಟ್ ಬೇರೆ ಏನಾದರೂ ಆಗಿರ್ಬೋದು, ಇನ್ನೂ ಹಣಗಳು ಏನಾದರೂ ಬಂದಿಲ್ಲ, ಇನ್ನೂ ಮನಿ ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ ನಮ್ಮ ಖಾತೆಗೆ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಗೃಹಲಕ್ಷ್ಮಿ ಹಣ ಆಲ್ರೆಡಿ 11ನೇ ಕಂತಿನ ಹಣ ಜಮಾ ಆಗ್ತಿದೆ, ಅರ್ಥ ಆಯ್ತಾ? ಈಗಾಗಲೇ ಅದು ಅಮೌಂಟು ಆಗ್ತಿದ್ದಾರೆ, ಅರ್ಥ ಆಯ್ತಾ? ಅದೇ ರೀತಿ 10ನೇ ಕಂತಿನ ಹಣ ನಿಮಗೂ ಇನ್ನೂ ಸಹ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಈ ತಿಂಗಳು ಎಂಡಿಂಗ್ ಒಳಗಡೆ ಬರಬಹುದು, ಅರ್ಥ ಆಯ್ತಾ? ಬರುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ, ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ. ಈ ಥರ ಒಂದು ಐಡಿಯಾಗಳಿದೆ, ನಾವು ಚಾನಲ್ ಮಾಡಬೇಕು, ಟೀಮ್ ವರ್ಕ್ ಮಾಡಬೇಕು, ಅದ್ರ ಜೊತೆಗೆ ಇನ್ನೇನಾದರೂ ಹೊಸದು ತರಬೇಕು ಅನ್ನೋ ಒಂದು ಹುಡುಕ್ತಾ ಇದೀವಿ ಗುರು. ಆ ಒಂದು ಪಾಯಿಂಟ್ ಸಿಗ್ತಾ ಇಲ್ಲ ನಮಗೆ. ಆ ಪಾಯಿಂಟ್ ಸಿಕ್ಕಿದ ತಕ್ಷಣ ಏನಾದರೂ ಮಾಡಿ ತರ್ತೀವಿ, ಜಾರಿಗೆ ತರ್ತೀವಿ, ಏನಾದರೂ ಒಂದು ಮಾಡ್ತೀವಿ, ಅರ್ಥ ಆಯ್ತಾ? ದಯವಿಟ್ಟು ವರ್ಷಾಶ್ರೀ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ, ಅರ್ಥ ಆಯ್ತಾ? ಓಕೆ, ಸ್ವಲ್ಪ ಇದೇ ರೀತಿ ಯಾವ್ದಾದ್ರು ಅಪ್ಡೇಟಿಂಗ್ ವಿಚಾರಗಳಿದ್ರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್, ನೆಕ್ಸ್ಟ್